ನಯನ ಕಣ್ಣು ಬಿಟ್ಟಾಗ ಅವಳು ಆ ಲ್ಯಾಬ್ನಲ್ಲಿ ಇರಲಿಲ್ಲ. ಅವಳು ತನ್ನ ಹಳೆಯ ಮನೆಯ ಬೆಡ್ರೂಮ್ನಲ್ಲಿ ಮಲಗಿದ್ದಳು. ಕಿಟಕಿಯಿಂದ ಸೂರ್ಯನ ಬೆಳಕು ಬರುತ್ತಿತ್ತು. ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತಿತ್ತು. ಅವಳು ಗಾಬರಿಯಿಂದ ಎದ್ದು ತನ್ನ ದೇಹವನ್ನು ನೋಡಿಕೊಂಡಳು. ಯಾವುದೇ ಗಾಯಗಳಿಲ್ಲ. ಆ ನೀಲಿ ವಿಷದ ಕಲೆಗಳೂ ಇಲ್ಲ. ಅವಳು ಕೆಳಗೆ ಓಡಿ ಹೋದಾಗ ಅಲ್ಲಿ ಅವಳ ಪತಿ ಸಮರ್ಥ್ ಆರಾಮವಾಗಿ ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದನು. ಏನಾಯ್ತು ನಯನ, ಯಾಕೆ ಅಷ್ಟು ಗಾಬರಿಯಾಗಿದ್ದೀಯಾ ಎಂದು ಪ್ರೀತಿಯಿಂದ ಕೇಳಿದನು. ನಯನಾಗೆ ಇದು ಕನಸೋ ಅಥವಾ ನನಸೋ ಎಂದು ಅರ್ಥವಾಗಲಿಲ್ಲ. ಅವಳು ಸಮರ್ಥ್ನನ್ನ ತಬ್ಬಿಕೊಂಡು ಅತ್ತಳು. ಆದರೆ ಅವಳು ಕನ್ನಡಿಯ ಮುಂದೆ ನಿಂತಾಗ ಆಕೆಗೆ ಅಸಲಿ ಶಾಕ್ ಕಾದಿತ್ತು. ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬವು ಅವಳನ್ನು ನೋಡಿ ವಿಕೃತವಾಗಿ ನಗುತ್ತಿತ್ತು ಮತ್ತು ಆ ಪ್ರತಿಬಿಂಬದ ಕಣ್ಣುಗಳು ಅಪ್ಪಟ ಕೆಂಪು ಬಣ್ಣದಲ್ಲಿದ್ದವು. ನಯನ ಮನೆ ಬಿಟ್ಟು ಹೊರಗೆ ಓಡಿ ಬಂದಳು. ಅಲ್ಲಿನ ದೃಶ್ಯ ನೋಡಿ ಅವಳು ಸ್ಥಳದಲ್ಲೇ ಸ್ತಬ್ಧಳಾದಳು. ರಸ್ತೆಯಲ್ಲಿ ಕಾರುಗಳು ಗಾಳಿಯಲ್ಲಿ ತೇಲುತ್ತಿದ್ದವು. ಜನರು ಹಿಂದಕ್ಕೆ ನಡೆಯುತ್ತಿದ್ದರು. ಬ್ಯಾಕ್ವರ್ಡ್ ಮೋಷನ್. ಆಕಾಶವು ನೀಲಿ ಬಣ್ಣದ ಬದಲು ಕಡು ನೇರಳೆ ಬಣ್ಣದಲ್ಲಿತ್ತು. ಇದು ಅವಳು ಬದುಕಿದ್ದ ನಗರವಲ್ಲ, ಇದೊಂದು ಡಿಜಿಟಲ್ ನರಕ ಅಥವಾ ಪರ್ಯಾಯ ಲೋಕದಂತೆ ಕಾಣುತ್ತಿತ್ತು. ದೂರದಲ್ಲಿ ದೊಡ್ಡ ಪರದೆಯ ಮೇಲೆ ಅವಳ ತಂದೆ ಡಾಕ್ಟರ್ ರಾಘವ್ ಅವರ ಮುಖ ಕಾಣಿಸಿತು. ಅವರು ಅಂದರು, ನಯನ, ಸ್ಫೋಟವು ನಿನ್ನ ಶರೀರವನ್ನು ಕೊಲ್ಲಲಿಲ್ಲ, ಬದಲಾಗಿ ನಿನ್ನ ಆತ್ಮವನ್ನು ನಮ್ಮ ಸೈಬರ್ ಪ್ರಪಂಚಕ್ಕೆ ಕಳುಹಿಸಿದೆ. ಇಲ್ಲಿ ನೀನು ಎಂದಿಗೂ ಸಾಯಲು ಸಾಧ್ಯವಿಲ್ಲ, ಆದರೆ ಇಲ್ಲಿಂದ ಹೊರಹೋಗಲು ಸಾಧ್ಯವಿಲ್ಲ. ಆಗ ನಯನಾಗೆ ಅರ್ಥವಾಯಿತು, ಆ ಸಂಸ್ಥೆಯು ಇಡೀ ನಗರದ ಜನರ ಮೆದುಳನ್ನು ಹ್ಯಾಕ್ ಮಾಡಿ ಈ ವರ್ಚುವಲ್ ರಿಯಾಲಿಟಿ ಜಗತ್ತಿನಲ್ಲಿ ಬಂಧಿಸಿಟ್ಟಿದೆ ಎಂದು. ನಯನ ಈ ಮಾಯಾಲೋಕದಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಿದ್ದಾಗ ಅವಳಿಗೆ ಮುಸುಕಾದ ನೆರಳುಗಳು ಕಾಣಿಸತೊಡಗಿದವು. ಆ ನೆರಳುಗಳು ಮನುಷ್ಯರದ್ದಲ್ಲ, ಅವು ಈ ಡಿಜಿಟಲ್ ಲೋಕದ ಬಗ್ಗಳು, ಗ್ಲಿಚಸ್. ಅವು ಯಾವುದನ್ನೇ ಮುಟ್ಟಿದರೂ ಅದು ಡಿಜಿಟಲ್ ಧೂಳಾಗಿ ಮಾಯವಾಗುತ್ತಿತ್ತು. ಅಷ್ಟರಲ್ಲಿ ಸಮರ್ಥ್ ಅಲ್ಲಿಗೆ ಬಂದನು. ಅವನ ಮುಖ ಈಗ ಕರಗುತ್ತಿರುವ ಮೇಣದಂತೆ ಬದಲಾಗುತ್ತಿತ್ತು. ನಯನ, ನೀನು ಈ ಲೋಕದ ರಾಣಿ ಆಗಬೇಕೆಂದು ನಾನು ಬಯಸಿದ್ದೆ, ಆದರೆ ನೀನು ನಮಗೆ ದ್ರೋಹ ಮಾಡಿದೆ. ಈಗ ಈ ಡಿಜಿಟಲ್ ನೆರಳುಗಳು ನಿನ್ನ ಆತ್ಮವನ್ನು ಒಂದೊಂದೇ ತುಂಡಾಗಿ ತಿನ್ನುತ್ತವೆ ಎಂದು ಹೇಳಿ ಸಮರ್ಥ್ ಅದೃಶ್ಯನಾದನು. ಆ ನೆರಳುಗಳು ನಯನಾಳನ್ನು ಸುತ್ತುವರಿಯಲು ಶುರು ಮಾಡಿದವು. ಆಕೆ ತನ್ನ ಶಕ್ತಿಯನ್ನು ಬಳಸಲು ಪ್ರಯತ್ನಿಸಿದಳು, ಆದರೆ ಈ ಲೋಕದಲ್ಲಿ ಅವಳ ವಿಷ ಕೆಲಸ ಮಾಡುತ್ತಿರಲಿಲ್ಲ. ನೆರಳುಗಳು ಆಕೆಯನ್ನು ಹಿಡಿಯುವಷ್ಟರಲ್ಲಿ ಹಠಾತ್ ಒಂದು ಬಾಗಿಲು ಗಾಳಿಯಲ್ಲಿ ತೆರೆದುಕೊಂಡಿತು. ಒಬ್ಬ ವ್ಯಕ್ತಿ ಆಕೆಯನ್ನು ಒಳಕ್ಕೆ ಎಳೆದುಕೊಂಡನು. ಅವನು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಮಾಯಾ. ಆದರೆ ಅವಳ ಮುಖದ ಅರ್ಧ ಭಾಗ ಸುಟ್ಟು ಹೋಗಿತ್ತು. ಹೆದರಬೇಡ ನಯನ, ನಾನು ಕೂಡ ನಿನ್ನ ತಂದೆಯ ಈ ಕ್ರೂರ ಆಟಕ್ಕೆ ಬಲಿಯಾಗಿದ್ದೇನೆ. ರಾಘವ್ ಮತ್ತು ಸಮರ್ಥ್ ಈಗ ಮನುಷ್ಯರಲ್ಲ, ಅವರು ಈ ಇಡೀ ಜಗತ್ತನ್ನು ಒಂದು ವಿಡಿಯೋ ಗೇಮ್ನಂತೆ ಆಡುತ್ತಿದ್ದಾರೆ. ನಾವು ಈ ವರ್ಚುವಲ್ ಲೋಕದ ಮಾಸ್ಟರ್ ಸರ್ವರ್ ಅನ್ನು ಕಂಡುಹಿಡಿದು ಅದನ್ನು ಸ್ಮ್ಯಾಶ್ ಮಾಡಬೇಕು ಎಂದಳು ಮಾಯಾ. ಮಾಯಾ ಈಗ ನಯನಾಳ ಹಳೆಯ ನೆನಪುಗಳನ್ನು ಬಳಸಿಕೊಂಡು ಅವಳಿಗೆ ಒಂದು ಡಿಜಿಟಲ್ ಕತ್ತಿಯನ್ನು ಡಿಜಿಟಲ್ ಸ್ವಾಡ್ ನೀಡಿದಳು. ಅದು ನೀಲಿ ಬೆಳಕಿನಿಂದ ಹೊಳೆಯುತ್ತಿತ್ತು. ನಯನ ಮತ್ತು ಮಾಯಾ ಈಗ ಈ ಸಂಸ್ಥೆಯ ಡಿಜಿಟಲ್ ಹೆಡ್ ಕ್ವಾರ್ಟರ್ಸ್ ಕಡೆಗೆ ನಡೆದರು. ಆದರೆ ದಾರಿಯಲ್ಲಿ ಅವರಿಗೆ ದೊಡ್ಡ ಸೈನ್ಯ ಎದುರಾಯಿತು. ಅದು ಸತ್ತಿದ್ದ ಸಮರ್ಥ್ನ ನೂರಾರು ಪ್ರತಿರೂಪಗಳಾಗಿದ್ದವು, ಕ್ಲೋನ್ಸ್. ಪ್ರತಿಯೊಬ್ಬ ಸಮರ್ಥ್ ಕೂಡ ನಯನಾಳನ್ನು ಕೊಲ್ಲಲು ಸಿದ್ಧನಾಗಿದ್ದನು. ನಯನ ತನ್ನ ಡಿಜಿಟಲ್ ಕತ್ತಿಯನ್ನು ಎತ್ತಿ ಮೊದಲ ಸಮರ್ಥ್ನನ್ನು ಕತ್ತರಿಸಿದಳು. ಅವನು ರಕ್ತದ ಬದಲು ನೀಲಿ ಬಣ್ಣದ ಡೇಟಾ ಕೋಡ್ಗಳಾಗಿ ಬೈನರಿ ಕೋಡ್ ಚದುರಿ ಹೋದನು. ನಾನು ಈ ಸುಳ್ಳಿನ ಜಗತ್ತನ್ನು ಅಂತ್ಯಗೊಳಿಸುತ್ತೇನೆ ಎಂದು ಘರ್ಜಿಸಿದಳು ನಯನ. ಅಷ್ಟರಲ್ಲಿ ಆಕಾಶದಿಂದ ದೊಡ್ಡ ಧ್ವನಿ ಕೇಳಿಸಿತು, ಲೆವೆಲ್ 1 ಪೂರ್ಣಗೊಂಡಿದೆ, ಈಗ ಲೆವೆಲ್ 2 ಆರಂಭ. ಇಡೀ ನಗರವು ಒಮ್ಮೆಲೆ ಕಣ್ಮರೆಯಾಗಿ ನಯನಾಳು ಒಂದು ಭಯಾನಕ ಸ್ಮಶಾನದಲ್ಲಿ ನಿಂತಿದ್ದಳು. ಲೆವೆಲ್ 1 ಪೂರ್ಣಗೊಂಡಿದೆ ಎಂಬ ಆ ಅಶರೀರವಾಣಿಯ ನಂತರ ನಯನ ಈಗ ಒಂದು ಭೀಕರ ಸ್ಮಶಾನದಲ್ಲಿದ್ದಾಳೆ. ಇದು ಕೇವಲ ಸ್ಮಶಾನವಲ್ಲ, ಇದು ಜಗತ್ತಿನ ಎಲ್ಲ ಡಿಜಿಟಲ್ ಕಸವನ್ನು, ಡಿಜಿಟಲ್ ಟ್ರ್ಯಾಶ್,
ಹೂತು ಹಾಕುವ ಜಾಗ. ಇಲ್ಲಿ ಪ್ರತಿಯೊಂದು ಸಮಾಧಿಯ ಮೇಲೂ ಒಬ್ಬೊಬ್ಬ ವ್ಯಕ್ತಿಯ IP ಅಡ್ರೆಸ್ ಬರೆಯಲಾಗಿದೆ. ನಯನ ಪಕ್ಕದಲ್ಲಿಯೇ ಡಾಕ್ಟರ್ ಮಾಯಾ ಕಾಣಿಸಿಕೊಂಡಳು. ಅವಳ ಡಿಜಿಟಲ್ ರೂಪ ಈಗ ಸ್ವಲ್ಪ ಮುಸುಗಾಗುತ್ತಿದೆ. ನಯನ, ಇಲ್ಲಿ ನಾವು ಹೆಚ್ಚು ಹೊತ್ತು ಇರಲು ಸಾಧ್ಯವಿಲ್ಲ. ನಮ್ಮ ಡೇಟಾ ಇಲ್ಲಿ ಕರಗಲು ಶುರುವಾಗುತ್ತದೆ. ಈ ಸ್ಮಶಾನದ ಮಧ್ಯದಲ್ಲಿರುವ ಆ ಎತ್ತರದ ಗೋಪುರವೇ ಮಾಸ್ಟರ್ ಸರ್ವರ್. ಅಲ್ಲಿಗೆ ಹೋಗುವ ದಾರಿ. ಆದರೆ ಅಲ್ಲಿಗೆ ಹೋಗಲು ನಾವು ಸತ್ತ ನೆನಪುಗಳ ಸೇತುವೆಯನ್ನು ದಾಟಬೇಕು ಎಂದಳು ಮಾಯಾ. ನಯನ ತನ್ನ ಡಿಜಿಟಲ್ ಕತ್ತಿಯನ್ನು ಗಟ್ಟಿಯಾಗಿ ಹಿಡಿದು ಹೆಜ್ಜೆ ಹಾಕಿದಳು. ಹಠಾತ್ ನೆಲದಡಿಯಿಂದ ನೂರಾರು ಕೈಗಳ ಮೇಲೆ ಬಂದು ಆಕೆಯ ಕಾಲುಗಳನ್ನು ಹಿಡಿದವು. ಅವು ಸತ್ತವರ ಕೈಗಳಲ್ಲ, ಅವು ಸಮರ್ಥ್ ಡಿಲೀಟ್ ಮಾಡಿದ ಫೈಲ್ಗಳ ರೂಪಾಂತರಗಳು. ನಯನ ಆ ಕೈಗಳನ್ನು ಕತ್ತರಿಸುತ್ತಾ ಮುಂದೆ ಸಾಗಿದಾಗ ಅವಳ ಎದುರಿಗೆ ಒಂದು ಭೀಕರ ರಾಕ್ಷಸ ಬಂದು ನಿಂತಿತು. ಅದು ನೂರಾರು ಕಂಪ್ಯೂಟರ್ ಕೋಡ್ಗಳಿಂದ ಮಾಡಲ್ಪಟ್ಟ ಗ್ಲಿಚ್ ಮಾನ್ಸ್ಟರ್. ಅದು ಮಾತನಾಡಿದಾಗ ಸಮರ್ಥ್ ಮತ್ತು ರಾಘವ್ ಇಬ್ಬರ ಧ್ವನಿಯೂ ಒಟ್ಟಿಗೆ ಕೇಳಿಸುತ್ತಿತ್ತು. ನಯನ, ಈ ಸ್ಮಶಾನದಲ್ಲಿ ನಿನ್ನ ತಾಯಿಯ ನೆನಪುಗಳೂ ಇವೆ. ಅವಳನ್ನು ಮತ್ತೆ ನೋಡಬೇಕೇ? ಹಾಗಿದ್ದರೆ ನಿನ್ನ ಕೈಯಲ್ಲಿರುವ ಕತ್ತಿಯನ್ನು ಕೆಳಗಿಡು ಎಂದು ಅದು ಆಮಿಷ ಒಡ್ಡಿತು. ನಯನಾಳ ಕಣ್ಣ ಮುಂದೆ ಅವಳ ತಾಯಿಯ ಬಿಂಬ ಕಾಣಿಸಿಕೊಂಡಿತು. ಅವಳು ನಯನಾಳನ್ನು ಪ್ರೀತಿಯಿಂದ ಕರೆಯುತ್ತಿದ್ದಳು. ನಯನ ಭಾವಪರವಶಳಾಗಿ ಕತ್ತಿಯನ್ನು ಕೆಳಗಿಡಲು ಹೋದಳು. ಆದರೆ ಡಾಕ್ಟರ್ ಮಾಯಾ ಜೋರಾಗಿ ಕಿರುಚಿದಳು. ನಯನ, ಅದು ನಿಜವಲ್ಲ, ಅದು ಕೇವಲ ಒಂದು ವೈರಸ್ ಟ್ರ್ಯಾಪ್. ನಯನಾಗೆ ತಕ್ಷಣ ಅರಿವಾಯಿತು. ಅವಳು ಆ ಬಿಂಬದ ಎದೆಯ ಭಾಗಕ್ಕೆ ಕತ್ತಿಯಿಂದ ಎರೆದಳು. ಆ ಬಿಂಬವು ಸ್ಫೋಟಗೊಂಡು ಸಾವಿರಾರು ಸಣ್ಣ ವೈರಸ್ಗಳಾಗಿ ಚದುರಿತು. ಸೇತುವೆಯನ್ನು ದಾಟಿ ನಯನ ಮತ್ತು ಮಾಯಾ ಆ ಗೋಪುರದ ಬಳಿ ಬಂದರು. ಅದು ಲೋಹ ಮತ್ತು ಬೆಳಕಿನಿಂದ ಮಾಡಿದ ಬೃಹತ್ ಕಟ್ಟಡವಾಗಿತ್ತು. ಒಳಗೆ ಹೋದಾಗ ಅಲ್ಲಿ ಸಾವಿರಾರು ಪರದೆಗಳಿದ್ದವು. ಪ್ರತಿಯೊಂದು ಪರದೆಯ ಮೇಲೂ ಒಬ್ಬೊಬ್ಬ ಮನುಷ್ಯನ ಜೀವನ ಲೈವ್ ಆಗಿ ಕಾಣಿಸುತ್ತಿತ್ತು. ಇದೇ ಆ ಮಾಸ್ಟರ್ ಸರ್ವರ್. ಇಲ್ಲಿಂದಲೇ ಇಡೀ ನಗರವನ್ನು ನಿಯಂತ್ರಿಸಲಾಗುತ್ತದೆ. ನಾವು ಈ ಮೇನ್ ಫ್ರೇಮ್ ಅನ್ನು ಸ್ಮ್ಯಾಶ್ ಮಾಡಬೇಕು ಎಂದು ಮಾಯಾ ಹೇಳುತ್ತಾ ಕಂಪ್ಯೂಟರ್ ಸಿಸ್ಟಮನ್ನು ಹ್ಯಾಕ್ ಮಾಡಲು ಶುರು ಮಾಡಿದಳು. ಅಷ್ಟರಲ್ಲಿ ಲ್ಯಾಬ್ನ ಮಧ್ಯಭಾಗದಲ್ಲಿ ಒಂದು ಸಿಂಹಾಸನ ಮೇಲೆ ಬಂದಿತು. ಅದರ ಮೇಲೆ ಸಮರ್ಥ್ ಕುಳಿತಿದ್ದನು. ಆದರೆ ಅವನ ಶರೀರ ಈಗ ಪಾರದರ್ಶಕವಾಗಿತ್ತು. ನಯನ, ನೀನು ಈ ಸರ್ವರ್ ಅನ್ನು ನಾಶ ಮಾಡಿದರೆ ಈ ಜಗತ್ತಿನಲ್ಲಿರುವ ಲಕ್ಷಾಂತರ ಜನರ ಮೆದುಳು ಕೂಡ ಡೆತ್ ಆಗುತ್ತದೆ. ನೀನು ನನ್ನನ್ನು ಕೊಲ್ಲಲು ಹೋಗಿ ಜಗತ್ತನ್ನೇ ಕೊಲ್ಲುತ್ತೀಯ ಎಂದು ವಿಕಟವಾಗಿ ನಕ್ಕನು. ನಯನ ಸಂದಿಗ್ಧತೆಗೆ ಸಿಲುಕಿದಳು. ಆದರೆ ಅವಳಿಗೆ ಒಂದು ಐಡಿಯಾ ಹೊಳೆಯಿತು. ಅವಳು ಸರ್ವರ್ ಅನ್ನು ನಾಶ ಮಾಡುವ ಬದಲು ತನ್ನ ದೇಹದಲ್ಲಿರುವ ಆ ಅಂತಿಮ ಫಾರ್ಮುಲಾವನ್ನು, ಬ್ಲೂ ಡೆತ್ ಫಾರ್ಮುಲಾ, ಈ ಡಿಜಿಟಲ್ ಜಗತ್ತಿಗೆ ಅಪ್ಲೋಡ್ ಮಾಡಿದಳು. ಸಮರ್ಥ್, ಈ ವಿಶ್ವವು ಡಿಜಿಟಲ್ ಲೋಕದಲ್ಲಿ ಅಮೃತವಾಗಿ ಕೆಲಸ ಮಾಡುತ್ತದೆ. ಇದು ಪ್ರತಿಯೊಬ್ಬ ಮನುಷ್ಯನ ಮೆದುಳನ್ನು ನಿನ್ನ ಹತೋಟಿಯಿಂದ ಬಿಡಿಸುತ್ತದೆ. ನಯನ ತನ್ನ ಕತ್ತಿಯನ್ನು ಸರ್ವರ್ನ ಹೃದಯ ಭಾಗಕ್ಕೆ ಚುಚ್ಚಿದಳು. ಇಡೀ ಗೋಪುರವು ನೀಲಿ ಬೆಳಕಿನಿಂದ ಸ್ಫೋಟಗೊಳ್ಳಲು ಶುರುವಾಯಿತು. ಸಮರ್ಥ್ ಕಿರುಚುತ್ತಾ ಕಣ್ಮರೆಯಾದನು. ಸಿಸ್ಟಮ್ನಲ್ಲಿ ಸಿಸ್ಟಮ್ ಓವರ್ರೈಡ್ ರೀಬೋಟಿಂಗ್ ಎಂಬ ಸಂದೇಶ ಕಾಣಿಸಿಕೊಂಡಿತು. ಡಾಕ್ಟರ್ ಮಾಯಾ ನಗುತ್ತಾ ಮಾಯವಾದಳು. ನಯನಾಳ ಸುತ್ತಲೂ ಇದ್ದ ಡಿಜಿಟಲ್ ಕೋಡ್ಗಳು ಕರಗಿ ಹೋಗಿ ಅವಳು ಮರಳಿ ಶೂನ್ಯಕ್ಕೆ ಜಾರಿದಳು. ನಯನ ಕಣ್ಣು ಬಿಟ್ಟಾಗ ಅವಳು ಆ ಸ್ಫೋಟಗೊಂಡ ಲ್ಯಾಬ್ನ ಅವಶೇಷಗಳ ನಡುವೆ ಮಲಗಿದ್ದಳು. ಮಳೆ ಸುರಿಯುತ್ತಿತ್ತು. ಅವಳು ಎದ್ದು ನಿಂತಳು. ದೂರದಲ್ಲಿ ಸೈರನ್ ಶಬ್ದ ಕೇಳಿಸುತ್ತಿತ್ತು. ಅವಳು ತನ್ನ ಕೈಗಳನ್ನು ನೋಡಿಕೊಂಡಳು. ಅವು ಈಗ ಸಹಜವಾಗಿದ್ದವು. ಆದರೆ ಅವಳ ಎದುರಿಗೆ ಮಳೆಯಲ್ಲಿ ಒಬ್ಬ ವ್ಯಕ್ತಿ ಕೊಡೆ ಹಿಡಿದು ನಿಂತಿದ್ದನು. ಅವನು ಹತ್ತಿರ ಬಂದಾಗ ನಯನ ಸ್ತಬ್ಧಳಾದಳು. ಅದು ಸಮರ್ಥ್. ಆದರೆ ಅವನ ಕಣ್ಣುಗಳಲ್ಲಿ ಆ ಹಳೆಯ ಪ್ರೀತಿ ಇತ್ತು. ನಯನ, ನಾವು ಬದುಕುಳಿದಿದ್ದೇವೆ ಎಂದನು. ನಯನಾಗೆ ಅರ್ಥವಾಗಲಿಲ್ಲ. ಅವನು ಅಸಲಿ ಸಮರ್ಥ್ನೋ ಅಥವಾ ಸರ್ವರ್ನಿಂದ ಹೊರಬಂದ ವೈರಸ್ನೋ? ಅಷ್ಟರಲ್ಲಿ ಸಮರ್ಥ್ ತನ್ನ ಜೇಬಿನಿಂದ ಒಂದು ಚಾಕು ತೆಗೆದು ನಯನಾಳ ಕೈಗೆ ಸಣ್ಣದಾಗಿ ಗೀರಿದನು. ಅವಳ ರಕ್ತವು ಈಗ ನೀಲಿಯಾಗಿರಲಿಲ್ಲ, ಬದಲಾಗಿ ಅಪ್ಪಟ ಚಿನ್ನದ ಬಣ್ಣದಲ್ಲಿತ್ತು. ಗೋಲ್ಡನ್ ಬ್ಲಡ್. ಗೆಳೆಯರೇ, ನಯನ ಈಗ ಮಾನವಳೋ ಅಥವಾ ದೇವತೆಯೋ? ಸಮರ್ಥ್ ಮರಳಿ ಬಂದದ್ದು ಹೇಗೆ? ಮತ್ತು ಆ ಚಿನ್ನದ ರಕ್ತದ ರಹಸ್ಯವೇನು? ನಿಗೂಢ ನಿಶಬ್ದದ ಅಧ್ಯಾಯ. ಈ ಅಂತ್ಯವು ಮತ್ತೊಂದು ದೊಡ್ಡ ಅಧ್ಯಾಯಕ್ಕೆ ನಾಂದಿ ಹಾಡಿದೆ. ಮುಂದಿನ ವಿಡಿಯೋಗಾಗಿ ಕಾಯುತ್ತಿರಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.